ಅದಕ್ಕೆ ಇವತ್ತು ನಿಮ್ಮ ಸಂಪಾದನೆ ಕ್ರಿಸ್ತನಾಗಿರಲಿ. ಹೊಸ ವರ್ಷದಲ್ಲಿ ಮತ್ತೊಂದು ಸಾರಿ ನಿಮಗೆ ದೇವರ ವಾಕ್ಯದ ಮುಖಾಂತರವಾಗಿ ಮಾತಾಡ್ತಾ ಇದ್ದಾನೆ. ನಮ್ಮ ಸಂಪಾದನೆ ಕ್ರಿಸ್ತನಾಗಿರಲಿ ಪ್ರಿಯರೇ. ಲೋಕ ಸಂಪಾದನೆ ಏನಾಗಿದೆಯಪ್ಪ? ಇನ್ನೊಂದು ಕಡೆ ಪ್ರಸಂಗಿ 5ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತಾನೆ, ಇದು ಎಲ್ಲರೂ ಹಳ್ಳಿಗಳಲ್ಲಿ ಕೂಡ ಮಾತ್ರ ಏನಂದರೆ ಗಾದೆಯ ರೂಪದಲ್ಲಿ ಮಾತಾಡ್ತಾರೆ, ಆದರೆ 2000 ವರ್ಷಗಳಿಂದ ಅದು ಕರ್ತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ವಚನ. 5ನೇ ಅಧ್ಯಾಯ 12ನೇ ವಚನ ಹೇಳ್ತಾನೆ, ದುಡಿಯುವವನು ಸ್ವಲ್ಪವೇ ಉಣ್ಣಲಿ, ಹೆಚ್ಚೇ ಉಣ್ಣಲಿ, ಆಯಾಗಿ ನಿದ್ರಿಸ್ತಾನಂತೆ. 2ನೇದಾಗಿ ಹೇಳ್ತಾನೆ, ಐಶ್ವರ್ಯವಂತನ ಸಮೃದ್ಧಿಯೋ ಅವನಿಗೆ ನಿದ್ರೆ ಬರಗೊಡಿಸುವುದಿಲ್ಲಂತೆ. ಪ್ರೀತಿಯ ದೇವಜನರೇ, ಏನಂತೆ? ಐಶ್ವರ್ಯವಂತನಿಗೆ ನಿದ್ದೆ ಬರಗೊಡಿಸುವುದಿಲ್ಲ, ಆದರೆ ಹೊಟ್ಟೆ ತುಂಬ ಊಟ ಮಾಡಿ ದುಡಿಯುವವನಿಗೆ ಆಯಾಗಿ ನಿದ್ರೆ ಮಾಡುತ್ತಾನೆ. ಈಗ ನಾನು ಹೇಳುವಂಥದ್ದೇನಂತಂದರೆ, ಮೊದಲನೇ ಪಾಯಿಂಟ್, ನಿಮಗೆ ದೇವ್ರು ಇವತ್ತು ಕೊಟ್ಟನ ಅದನ್ನು ಊಟ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಮಲ್ಕೊಳ್ರಿ. ನಾಳೆ ದೇವರು ನೋಡಿಕೊಳ್ಳುವಾತನಾಗಿದ್ದಾನ್ರಿ. ಯಾಕಂದ್ರೆ ಬೈಬಲ್ ಹೇಳುತ್ತದೆ, ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ, ಇವತ್ತಿನ ವಿಷಯವಾಗಿ ಚಿಂತೆ ಮಾಡ್ರಿ. ನೀವು ಇವತ್ತು ದೇವ್ರು ಏನು ಕೊಟ್ಟನಲ್ಲ, ಕರ್ತನಿಗೆ ಸ್ತೋತ್ರ. ನಾಳೆ ಕೊಡುವಾತನಾಗಿದ್ದಾನೆ, ನಡೆಸುವಾತನಾಗಿದ್ದಾನೆ. ಅದನ್ನು ನಾವು ವಿಚಾರ ಮಾಡೋಣ. ಐಶ್ವರ್ಯವಂತನಿಗೆ ಏನು ಬರಲ್ಲ ಅಂತಾರೆ? ನಿದ್ದೆ ಬರಲ್ಲ, ನೂರಾರು ರೋಗಗಳು, ಚಿಂತೆ, ಗೊಂದಲಗಳು, ಗಲಿಬಿಲಿಗಳು, ಅನೇಕ ಏನಂತಂದರೆ ಅನಾಹುತಗಳು ನಾವೆಲ್ಲರೂ ಕೇಳುತ್ತೇವೆ ಪ್ರೀತಿ ದೇವಜನರೇ. ಆದರೆ ಕರ್ತನಿಗೆ ಸ್ತೋತ್ರ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಏನಿಲ್ಲದಿರ್ಬೋದು, ನಿಮ್ಮ ಜೋಬಲ್ಲಿ ಏನಿಲ್ಲದಿರ್ಬೋದು, ನಾನೊಂದು ಮಾತು ಹೇಳ್ತೀನಿ, ನಿಮ್ಮ ಹೃದಯದಲ್ಲಿ ಕ್ರಿಸ್ತನಿದ್ರೆ ಎಲ್ಲ ಇದ್ದಂಗೆ ಪ್ರೀತಿಯ ದೇವಜನರೇ. ಆಮೆನ್. ಹೃದಯದಲ್ಲಿ ಕ್ರಿಸ್ತನಿದ್ರೆ ಎಲ್ಲ ಇದ್ದಂಗೆ. ಯಾಕೆ ಗೊತ್ತಾದ್ರಿ? ಲೋಕ ನಮ್ಮನ್ನು ಕೆಡಿಸ್ತದೆ, ಕ್ರಿಸ್ತನು ನಮ್ಮನ್ನು ಎಬ್ಬಿಸಿ ನಿಲ್ಲಿಸುವಾತನಾಗಿದ್ದಾನೆ. ಕ್ರಿಸ್ತನು ನಮ್ಮನ್ನು ಕಟ್ಟುತ್ತಾನೆ, ಕ್ರಿಸ್ತನು ನಮ್ಮನ್ನು ರೂಪಿಸುವಾತನಾಗಿದ್ದಾನೆ, ಕ್ರಿಸ್ತನು ನಮ್ಮನ್ನು ಧೈರ್ಯದಿಂದ ನಿಲ್ಲಿಸುತ್ತಾನೆ ಪ್ರೀತಿಯ ದೇವಜನರೇ. ಆಮೆನ್. ಇದು ನಮ್ಮ ಸಂಪಾದನೆ ಆಗಿರಬೇಕು. ಲೋಕ ಸಂಪಾದನೆ ನಮ್ಮನ್ನು ಎಲ್ಲಿಗೆ ತಳ್ಳುತ್ತದೆ ನೋಡುವುದಾದರೆ, ಈ ವಚನ ನೋಡುವುದಾದರೆ, ಅನೇಕರ ಚರಿತ್ರೆ ಘಟನೆಗಳನ್ನು ಕೇಳುವಾಗ ವಾಕ್ಯ ಸತ್ಯ. ಎಷ್ಟೋ ಜನರು ಹಣವಂತರು ಸೂಸೈಡ್ ಮಾಡಿಕೊಂಡು ಸತ್ತಿದ್ದಾರೆ. ಅವರು ಸತ್ತ ಮೇಲೆ ಬೆಡ್ ಕೆಳಗಡೆ ಕೋಟಿ ಕೋಟಿ ಹಣ ಸಿಕ್ಕಿದೆ. ಪ್ರೀತಿಯ ದೇವಜನರೇ, ಹಣನೇ ಇವತ್ತು ನನಗೆ ಎಲ್ಲ ಅಂತಂದರೆ ಎಷ್ಟೋ ಉದಾಹರಣೆಗಳನ್ನು ನಾವು ಹೇಳ್ಕೊಂತ ಹೋಗ್ಬೋದು ಪ್ರೀತಿಯ ದೇವಜನರೇ. ಹಣ ನಿಮಗೆ ತೃಪ್ತಿ ಕೊಡೋದಿಲ್ಲ, ಹಣ ನೆಮ್ಮದಿ ಕೊಡೋದಿಲ್ಲ, ಹಣ ಸಮಾಧಾನ ಕೊಡುವುದಿಲ್ಲ, ಹಣ ನಿಮಗೆ ನಿತ್ಯ ಜೀವ ಕೊಡುವುದಿಲ್ಲ. ಇವೆಲ್ಲವೂ ಏನಾದರೂ ಬೇಕಾಗಿತ್ತು, ಶಾಂತಿ, ಸಮಾಧಾನ, ಸಂತೃಪ್ತಿ, ನೆಮ್ಮದಿ ಅಂತಂದರೆ ನಿತ್ಯ ಜೀವ ಅಂದರೆ ಕ್ರಿಸ್ತನಲ್ಲಿ ಮಾತ್ರ ಸಿಗುತ್ತದೆ. ಎಲ್ಲಿ ಸಿಗದಲ್ಲೇ ನೀವು ಬೇಕಾದರೂ ಹೋಗ್ರಿ. ಯಾವ ಡಾಕ್ಟ್ರ್ ಹತ್ರ ಹೋಗಿ ನನಗೆ ಸ್ವಲ್ಪ ನೆಮ್ಮದಿಯ ಟ್ಯಾಬ್ಲೆಟ್ ಕೊಡಂತ ಕೇಳ್ರಿ, ಟ್ಯಾಬ್ಲೆಟ್ ಇಲ್ಲ. ಸಮಾಧಾನದ ಟ್ಯಾಬ್ಲೆಟ್ ಕೊಡಂತ ಕೇಳ್ರಿ, ಟ್ಯಾಬ್ಲೆಟ್ ಇಲ್ಲ. ಇಂಜೆಕ್ಷನ್ ಕೇಳ್ರಿ, ಇಲ್ಲ. ಆ ಸಮಾಧಾನದ ಟ್ಯಾಬ್ಲೆಟು, ನೆಮ್ಮದಿಯ ಟ್ಯಾಬ್ಲೆಟು, ಸಂತೋಷದ ಟ್ಯಾಬ್ಲೆಟು ಯೇಸು ಕ್ರಿಸ್ತನ ರಕ್ತ ಸುರಿಸಿ ನನಗಾಗಿ ನಿನಗಾಗಿ ದಾರಿಯಾಗಿ ಕೊಟ್ಟಿದ್ದಾನೆ ಪ್ರೀತಿಯ ದೇವಜನರೇ. ಅದು ಶ್ರೇಷ್ಠ, ಅದು ಶ್ರೇಷ್ಠವಾಗಿದೆ. ಆಮೆನ್. ಈಗ ನಮ್ಮ ಸಂಪಾದನೆ ಬಹಳ ಪ್ರಾಮುಖ್ಯವಾಗಿರಬೇಕು. ಈ ಲೋಕದ ಸಂಪಾದನೆ ಏನಾಗಿದೆ? ಆದಿಕಾಂಡ 13ನೇ ಅಧ್ಯಾಯ 2ರಿಂದ 13ನೇ ವಚನದಲ್ಲಿ ನಾವು ನೋಡುವಾಗ ಈ ಲೋಕದ ಸಂಪಾದನೆಯು ಜಗಳಕ್ಕೆ ಕಾರಣವಾಗಿರುವಂಥದ್ದಾಗಿದೆ ಪ್ರಿಯರೇ. ಇದು ನಡೀತು ನೋಡ್ರಿ. ಅಬ್ರಾಮನು ಹಾಗೂ ಲೋಟನ ಸಂಪಾದನೆ ಐಶ್ವರ್ಯ ಹೆಚ್ಚಾದಾಗ ಮೊದಲನೇದಾಗಿ ಏನಾಯ್ತು ಅಂದರೆ ಅವರಿಬ್ಬರ ಮಧ್ಯದಲ್ಲಿ ಜಗಳ ಬಂತು. ಎರಡನೇದಾಗಿ ಏನಾಯಿತು? ಇಬ್ಬರ ಮಧ್ಯದಲ್ಲಿ ಒಡಕುಗಳು ಉಂಟಾದವು. ಮೂರನೇದಾಗಿ ಏನಾಯಿತು? ಇದ್ದ ಆಸ್ತಿ ಹಂಚಿ ಹೋಯಿತು. ನಾಲ್ಕನೇದಾಗಿ ಏನಾಯಿತು? ಅವರ ಆಸ್ತಿಯಿಂದ ಅವರಿಗೆ ಸುಖ ಸಂತೋಷ ಉಂಟಾಗಲಿಲ್ಲ. ಇದು ಅಬ್ರಾಮ ಲೋಟನ ಚರಿತ್ರೆನೇ ಇದೆ ಪ್ರೀತಿಯ ದೇವಜನರೇ. ಇದೇ ಉದಾಹರಣೆ ತೆಗೆದುಕೊಳ್ಳೋಣ. ಅವರಿಗೆ ಆ ಸಂಪಾದನೆ ಸುಖ ಕೊಡಲಿಲ್ಲ ಅಂತಾರೆ, ಅವರಿಗೆ ಆ ಸಂಪಾದನೆ ಸಮಾಧಾನ ಕೊಡಲಿಲ್ಲ ಅಂತಾರೆ, ಅವರಿಗೆ ಆ ಸಂಪಾದನೆ ನೆಮ್ಮದಿ ಕೊಡಲಿಲ್ಲ ಅಂತಾರೆ.
ಇಬ್ಬರ ಮಧ್ಯದಲ್ಲಿ ಜಗಳ ಪ್ರಾರಂಭವಾಯಿತು. ಇಬ್ಬರ ಮಧ್ಯದಲ್ಲಿ ಒಡುಕುಗಳು ಬಂದವು. ಇದ್ದ ಆಸ್ತಿ ಹಂಚೋಯ್ತು. ಆಸ್ತಿಯಿಂದ ಅವ್ರಿಗೆ ಏನು ಸಿಗಲಿಲ್ಲಂತೆ, ಸುಖ ಸಂತೋಷ ಸಿಗಲಿಲ್ಲ. ಪ್ರಿಯರೇ, ನಾನು ಆಸ್ತಿ ಮಾಡಬೇಕು, ಹಣ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅವ್ರ ಮನೆ ಕಟ್ಟರೆ ನಾ ಕಟ್ಟಬೇಕು, ಅವ್ರು ಹತ್ತಂದ್ರೆ ಆತ. ನಾನು ಹೇಳ್ತೀನಿ ಪ್ರಿಯರೇ, ನಮ್ಮ ಜೀವನ ಒಂದು ವೇಳೆ ಈ ಲೋಕದಲ್ಲಿ ಹೋದರೆ ಅದು ಯಶಸ್ವಿ ಆಗುವುದಿಲ್ಲ. ಕರ್ತನ ಒಂದು ವೇಳೆ ಆಶೀರ್ವಾದ ಮಾಡಿದರೆ ಕರ್ತನಲ್ಲಿದ್ದಾಗ ಅದು ದೇವರಿಗೆ ಸ್ತೋತ್ರ, ಅದನ್ನು ಸ್ವೀಕಾರ ಮಾಡೋಣ ನಾವು. ಆಮೆನ್. ಕರ್ತನಿಂದ ಸ್ವೀಕಾರ ಮಾಡೋಣ ನಾವು. ಯಾಕೆಂದರೆ ಈ ಲೋಕದಲ್ಲಿ ಪ್ರಯಾಸ ಪಟ್ಟು ಏನನ್ನಾದರೂ ಸಂಪಾದಿಸಿಕೊಳ್ಳಬಹುದು, ಆದರೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ರಿ. ಏನಾದರೂ ಪ್ರಯೋಜನ ಅದನ್ನು ಹೇಳ್ರಿ ನೀವು ಸಂಪಾದನೆ ಮಾಡಿದ ವಿಷಯದಲ್ಲಿ. ಅಫ್ಕೋರ್ಸ್ ಮನೆ ಕಟ್ಬೋದು, ಮಕ್ಕಳು ಮದುವೆ ಮಾಡ್ಬೋದು, ಒಂದು ವೇಳೆ ಒಳ್ಳೆ ಏನಂತಂದರೆ ಬಂಗಾರ, ಗಾಡಿ, ವಸ್ತುಗಳನ್ನು ತೆಗೆದುಕೊಳ್ಳಬಹುದು. ಆದರೆ ನನ್ನದೊಂದು ಪ್ರಶ್ನೆ, ಕಡೆಯವರೆಗೂ ಇದು ನಿಮ್ಮ ಜೊತೆಗೆ ಇರುತ್ತದೆ ಎನ್ನುವಂಥದ್ದು ಏನಾದರೂ ಖಚಿತತೆ ಇದೆಯಾ? ಸತ್ತಾಗ ಮೂಗಲ್ಲಿರುವಂಥ ಬಂಗಾರ ಸಹಿತ ಬಿಡದಿರುವಂಥ ಲೋಕ ಇದು. ಸತ್ತಾಗ ಕೊರಳಲ್ಲಿರುವಂಥ ತಾಳಿಯನ್ನು ಬಿಡದ ಲೋಕ ಇದು. ಕರೆಕ್ಟ್ ಇಲ್ರಿ ನಾನು ಹೇಳುವಂಥ ವಿಚಾರ? ಅಂದ ಮೇಲೆ ನನ್ನ ಸಂಪಾದನೆ ಎಲ್ಲಿವರೆಗೂ ಇದೆ? ನನ್ನ ಸಂಪಾದನೆ ತಾತ್ಕಾಲಿಕವಾಗಿರಬಾರದು. ನನ್ನ ಸಂಪಾದನೆ ನಿತ್ಯ ಜೀವವಾಗಿರುವಂಥ ಯೇಸು ಆಗಿರಬೇಕು ಪ್ರಿಯರೇ. ಇದುವೇ ಶಾಶ್ವತ ಪ್ರಿಯರೇ, ಇದುವೇ ಅಂತಿಮ ಪ್ರಿಯರೇ. ಬೇರೆ ಯಾವುದು ನಮಗೆ ಸಮಾಧಾನ ಕೊಡುವುದಿಲ್ಲ, ನೆಮ್ಮದಿ ಕೊಡುವುದಿಲ್ಲ ಪ್ರಿಯರೇ. ಅಪಾರ್ಥ ಮಾಡಿಕೊಳ್ಬೇಡ್ರಿ ನನ್ನ ಸಂದೇಶ. ನಾನು ಯಾರನ್ನು ಉದ್ದೇಶಿಸಿ ಮಾತಾಡ್ತಾ ಇಲ್ಲ. ಯಾಕಂತಂದರೆ ಕ್ರಿಸ್ತನಿಗಿಂತ ಶ್ರೇಷ್ಠವಾದದ್ದು ಯಾವುದಿಲ್ಲ. ಅದಕ್ಕೆ ಯೇಸು ಒಂದು ಕಡೆ ಹೇಳ್ತಾನೆ, ನನಗೆ ಎಂಥ ಮನೆಯನ್ನು ಕಟ್ಟುವಿರಿ ಅಂತ ಕೇಳ್ತಾನೆ. ಪ್ರಶ್ನೆ, ಎಂಥ ಮನೆ ಕಟ್ತೀರಿ ನೀವು? ನಾನು ಅದರಲ್ಲಿ ಬಂದು ವಾಸ ಮಾಡುವಷ್ಟು ಶಕ್ತನೋ, ಅಂದರೆ ವಾಸ ಮಾಡಲಿಕ್ಕೆ ಆಗ್ತದೋ? ಆಗಲ್ಲ. ಅಂಥ ದೇವರು ನಾನು ಎಂಬುದಾಗಿ ಹೇಳ್ತಾನೆ. ನೀವು ಕೈಯಿಂದ ಕಟ್ಟಿದ ಮನೆಯಲ್ಲಿ ನಾನು ವಾಸ ಮಾಡುವುದಿಲ್ಲ, ನಾನು ಕಟ್ಟಿರ್ತಕ್ಕಂಥ ಹೃದಯವೆನ್ನುವಂಥ ಆಲಯದಲ್ಲಿ ಬಂದು ವಾಸ ಮಾಡುತ್ತೇನೆ ಎಂಬುದಾಗಿ ಯೇಸು ಹೇಳಿದ್ದಾನೆ. ಇವತ್ತು ಹೃದಯ ಯಾರು ಕಟ್ಟಿದ್ದಾರೆ? ಯೇಸು ಕಟ್ಟಿದ್ದಾನೆ. ನಿಮ್ಮೆಲ್ಲರ ಹೃದಯವೆನ್ನುವಂಥ ಆಲಯ ಆತನ ಕಟ್ಟಿದ್ದಾನೆ. ಆ ಆಲಯ ಕೈಯಿಂದ ಕಟ್ಟಿದ ಗುಡಿಯಲ್ಲಿ ವಾಸ ಮಾಡೋದಿಲ್ಲ, ತಾನು ಕಟ್ಟಿದಂಥ ಗುಡಿಯಲ್ಲಿ ವಾಸ ಮಾಡ್ತಾನೆ ಯೇಸು. ಯೇಸುವಿನ ಶ್ರೇಷ್ಠತೆ ಅಂದರೆ ಅದು ಪ್ರೀತಿಯ ದೇವಜನರೇ. ಯೇಸುವಿನ ಶ್ರೇಷ್ಠತೆ ಅಂದರೆ ಅದು ಬರೇ ಹೊರಗಡೆ ತೋರುವಂಥ ವಸ್ತುಗಳಲ್ಲಿ ಯೇಸು ಪ್ರದರ್ಶನವಾಗುವುದಿಲ್ಲ. ಹೊರಗಡೆ ಕಾಣುವಂಥ ದೃಶ್ಯಗಳಲ್ಲಿ ಯೇಸು ಪ್ರದರ್ಶನವಾಗುವುದಿಲ್ಲ. ಒಳಗಿಂದ ಹೊರಗಡೆ ಯೇಸು ಪ್ರದರ್ಶನವಾಗುವ ಆತನಾಗಿದ್ದಾನೆ. ಅದು ಆತನ ಶ್ರೇಷ್ಠತೆ. ಅದು ಆತನಲ್ಲಿರ್ತಕ್ಕಂಥ ಒಂದೇನಂತಂದರೆ ಬೆಲೆಯುಳ್ಳದ ಒಂದು ಮಹಿಮೆ ಪ್ರೀತಿಯ ದೇವಜನರೇ. ನೋಡ್ರಿ, ಅದಕ್ಕೆ ಈ ಪ್ರಪಂಚದ ತೋರಿಕೆ ಏನಾಗ್ತದಂತೆ, ಗತಿಸಿ ಹೋಗ್ತದೆ. ದ ಬುಕ್ ಆಫ್ ಕೊರಿಂಥಿಯನ್ಸ್ 1 ಕೊರಿಂಥ 7ನೇ ಅಧ್ಯಾಯ 31ನೇ ವಚನದಲ್ಲಿ ನೋಡ್ತೇವೆ, ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸುವವರ ಅಂತ್ಯವು ಇರಬೇಕು. ಯಾಕಂದರೆ ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗ್ತದೆ ಪ್ರಿಯರ. ಈ ಲೋಕದಲ್ಲಿ ಜನರು ನೋಡ್ಬೇಕಂತೇಳಿ ನಾನು ಏನೆಲ್ಲ ಮಾಡಿದರೂ ಕೂಡ ನೀರ ಗುಣಿಚನ ತೊಳೆದಂಗೆ ಧೂಳಿಗೆ ಸಮಾನನೇ. ಕರೆಕ್ಟ್ ಇಲ್ರಿ? ಅವರು 3 ಆಫ್ಟರ್ ಬಿಲ್ಡಿಂಗ್ ಕಟ್ಟಿದ್ದಾರೆ, ನಾನು ಕಟ್ಟಬೇಕು ಅಂಥೇಳಿ ಇವತ್ತೇನಾದರೂ ನಿನ್ನ ಶಕ್ತಿ ಮೀರಿ ಏನಾದರೂ ಪ್ರಯತ್ನ ಪಟ್ಟು, ನಾನು ಹೇಳ್ತೀನಿ ಪ್ರೀತಿಯ ದೇವಜನರೇ, ಇದರಿಂದ ಏನು ಲಾಭ ಇಲ್ಲ. ನಾನು ಹಾಗಂತೇಳಿ ಮನೆ ಕಟ್ಕೊಳ್ಬೇಡ್ರಿ, ಜೋಪಡಿಯಲ್ಲಿ ಇರಲಿ ಅಂತ ಕೂಡ ನಾನು ಹೇಳವಲ್ಲೆ. ನನ್ನನ್ನು ಅರ್ಥ ಮಾಡಿಕೊಳ್ಳ್ರಿ, ಸಂದೇಶ ಅರ್ಥ ಮಾಡಿಕೊಳ್ಳ್ರಿ. ಆದರೆ ನಮ್ಮ ಸಂಪಾದನೆ ಏನಾಗಿರ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ಇದೆಲ್ಲ ಓದಿದ ತಕ್ಷಣ ಏನಾದಪ್ಪ ಈ ಜೀವನದಲ್ಲಿ ಹೇಳ್ರಿ, ಯಾವುದಕ್ಕಾಗಿದ್ದೀವಿ ಮತ್ತೆ ಈ ಭೂಮಿಯಲ್ಲಿ ಯಾವುದಕ್ಕಾಗಿಲ್ಲ ರೀ. ಬೈಬಲ್ ಹೇಳ್ತದೆ ದೇವರನ್ನು ಮಹಿಮೆ ಪಡಿಸೋದಕ್ಕಾಗಿವೇ ಇದ್ದೀವಿ ಅಂತ. ದೇವರು ಯಾಕೆ ಸೃಷ್ಟಿ ಮಾಡ್ಯಾನಂತ ಇನ್ನೊಂದು ಕಡೆ ಇಬ್ರಿಯ ಗ್ರಂಥಕರ್ತನ ಹೇಳ್ತಾನೆ, ಆತನನ್ನು ಆರಾಧಿಸೋದಕ್ಕಾಗಿ ಮಾತ್ರ ಸೃಷ್ಟಿ ಮಾಡಿದನಂತೆ. ಹಣ, ಆಸ್ತಿ, ಬಂಗ್ಲೆ, ಅದು ಇದು ಸಂಪತ್ತು ಯಾವುದಕ್ಕಾಗಿ ಸೃಷ್ಟಿ ಮಾಡಲಿಲ್ಲ ದೇವರು. ಅದಕ್ಕೆ ನಮ್ಮ ಸಂಪಾದನೆ ಏನಾಗಿದೆ? ಕ್ರಿಸ್ತನಾಗಿರ್ಬೇಕು ನಮ್ಮ ಸಂಪಾದನೆ. ಅದು ಶ್ರೇಷ್ಠತೆ, ಅದು ಶ್ರೇಷ್ಠವಾಗಿರುವಂಥದ್ದು. ಆಮೆನ್.
ಅದಕ್ಕೆ ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸಿದವರಂತೆಯೂ ಇರಬೇಕು. ಆ ರೀತಿಯಾಗಿರ್ಬೇಕು. ಲೋಕದಲ್ಲಿ ಇದ್ದೀವಿ ಅಂದ ಮೇಲೆ ಲೋಕದವರ ಥರ ಇರಬಾರ್ದಂತ ನಾವು. ಲೋಕಕ್ಕೆ ನಮಗೆ ಏನಿರಬೇಕು? ವ್ಯತ್ಯಾಸವಾಗಿರ್ಬೇಕಂತೆ. ಬೆಳಕಿಗೆ ಕತ್ತಲಿಗೆ ಏನಿರಬೇಕು? ವ್ಯತ್ಯಾಸವಾಗಿರಬೇಕು. ದೇವರಿಗೆ ದೆವ್ವಕ್ಕೆ ಏನಿರಬೇಕು? ವ್ಯತ್ಯಾಸವಾಗಿರಬೇಕು. ದೀಕ್ಷಾ ಸ್ನಾನ ಹೊಂದಿದವರಿಗೂ ಹೊಂದದಿರುವವರಿಗೆ ಏನಿರಬೇಕು? ವ್ಯತ್ಯಾಸ ಕಾಣಬೇಕು. ಆತ್ಮೀಯ ಸಭೆಗೂ ಶಾರೀರಿಕ ಸಭೆಗೆ ಏನಿರಬೇಕು? ವ್ಯತ್ಯಾಸವಾಗಿರಬೇಕು. ಕುಡುಕರ ಜೊತೆಗೂ ಕುಡುಕತನ ಇಲ್ಲದವ್ರಿಗೆ ಏನಿರಬೇಕು? ವ್ಯತ್ಯಾಸವಾಗಿರಬೇಕು. ಯಾರೊಟ್ಟಿಗೆ ಬೆರಿಬೇಕು, ಯಾರೊಟ್ಟಿಗೆ ನಿಂತುಕೊಳ್ಳಬೇಕು, ಯಾರೊಟ್ಟಿಗೆ ಕೂತುಕೊಳ್ಳಬೇಕು, ಯಾರೊಟ್ಟಿಗೆ ನುಡಿಯಬೇಕಂತೇಳಿ ಕೀರ್ತನೆ ಒಂದು ಹೇಳಿದೆ ಪ್ರೀತಿಯ ದೇವಜನರೇ. ವ್ಯತ್ಯಾಸ. ನಾವು ಲೋಕದವರ ರೀತಿಯಲ್ಲಿ ಇಜ್ಜೋಡಾಗುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ, ಬೇರ್ಪಡುವುದಕ್ಕಾಗಿ ಕರೆಯಲ್ಪಟ್ಟಿವೆ. ನಾವು ಈ ಬೇರ್ಪಟ್ಟಿವೆ ಅಂತಂದರೆ, ಈ ಸತ್ತಾಗ ಈ ದೇಹನ ನಾಯಿ ನರಿ ಹರ್ಕೊಂಡು ತಿನ್ಲಿ, ಭಯಪಡಬೇಡ್ರಿ, ಆತ್ಮ ದೇವರ ಬಳಿಗೆ ಹೋಗಿರ್ತದೆ ಪ್ರೀತಿಯ ದೇವಜನರೇ. ಅದು ಬಹಳ ಪ್ರಾಮುಖ್ಯವಾಗಿದೆ. ಆತ್ಮಕ್ಕಾಗಿ ಪ್ರಯಾಸ ಪಡೋಣ. ನಾವು ಆತ್ಮನ ಸ್ವಭಾವಾನುಸಾರವಾಗಿ ನಾವು ಜೀವಿಸುವಂಥವರಾಗಿರೋಣ ಪ್ರಿಯ. ಯಾವುದಿಲ್ಲ ಇಲ್ಲಿ. ಆಮೆನ್. ಅದಕ್ಕೆ ನಮ್ಮ ಸಂಪಾದನೆ ಏನಾಗಿದೆ? ನಮ್ಮ ಸಂಪಾದನೆ ಏನಾಗಿದೆ ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ. ಮೊದಲನೇ ಯೋಹನ 2ನೇ ಅಧ್ಯಾಯ 17ನೇ ವಚನದಲ್ಲಿ ಮತ್ತೊಂದು ಮಾತು ಹೇಳ್ತಾನೆ. ನಮ್ಮ ಸಂಪಾದನೆ ಏನಾಗಿದೆ? ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತವೆ, ಆದರೆ ಏನಂತೆ? ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುತ್ತಾನೆ ಎಂಬುದಾಗಿ ಚಪ್ಪಾಳೆ ತಟ್ಟಿ ದೇವರ ನಾಮನ ಘನಪಡಿಸೋಣ.